ಶಸ್ತ್ರರಹಿತ ಅಮಾಯಕ ಪ್ರವಾಸಿಗರನ್ನ ಕುಟುಂಬದ ಎದುರಲ್ಲೇ ಕೊಂದು ಮುಗಿಸಿದ್ರು. ಈಗ ನಮ್ಮ ಜೊತೆ ಮಾತನಾಡೋದಕ್ಕೆ ನಿವೃತ್ತ ವಿಂಗ್ ಕಮಾಂಡರ್ ರಾಜೀವ್ ಅವರು ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ರಾಜೀವ್ ಅವರೇ, ವಾಟ್ ಅ ಮಾರ್ನಿಂಗ್, ಎಂತಹ ಮುಂಜಾನೆ ಭಾರತದ ಪಾಲಿಗಿದು? ಸುದಿನ 14 ದಿನದ ಹಿಂದೆ ಏನ್ ದುರಂತ ಆಯ್ತು ಅದ್ರ ಪ್ರತೀಕಾರ ತೀರಿಸ್ಕೊಂಡ್ರ ದಿನ ಇದು. ಸೊ ಹಾಗಾಗಿ ಸುದಿನ ಇದು ಇಲ್ಲಿಗೆ ಮುಗಿಯುತ್ತೆ ಅಂತ ನನಗನ್ಸಲ್ಲ. ಇದು ಮೊದಲನೇ ದಾಳಿ. ಪಾಕಿಸ್ತಾನದ ಸೈಕಿ ನೋಡಿದ್ರೆ ಅಲ್ಲಿಂದ ಪ್ರತೀಕಾರ ಬರೋದು 100%. ಆ ಪ್ರತೀಕಾರ ಯಾವ ತರ ಇರುತ್ತೆ, ಯಾವ್ದ್ರ ಮೇಲೆ ಪ್ರತೀಕಾರ ಮಾಡ್ತಾರೆ ಅನ್ನೋದ್ರ ಮೇಲೆ ಮುಂದಿನ ದಾಳಿ ನಿರ್ಧಾರ ಆಗ್ತದೆ. ಈ ದಾಳಿಯನ್ನು ನಾವು ನೋಡಿದ್ರೆ ಇದರಲ್ಲಿ ಭಾರತ ಸೇನೆ, ಭಾರತ ವಾಯುಸೇನೆ ಹಾಗೂ ನೌಸೇನೆ ಮೂರು ಇದರ ಒಟ್ಟಾಗಿ ಸೇರಿ ಆಪರೇಷನ್ ನಡೆಸಿರೋದು. ಸುಮಾರು 150ರಿಂದ 10 ಕಿಲೋಮೀಟರ್ 150 ಕಿಲೋಮೀಟರ್ ದೂರದವರೆಗಿರೋ ಕ್ಯಾಂಪ್ಸ್ ಮೇಲೆ ಅಟ್ಯಾಕ್ ನಡೆದಿದೆ. ಸುಮಾರು 9 ಕ್ಯಾಂಪ್, 5 ಕ್ಯಾಂಪ್ POK ಅಂದ್ರೆ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅಂತ ನಾವೇನ್ ಕರಿತೀವಿ ಅದರಲ್ಲಿ, 4 ಕ್ಯಾಂಪು ಪಂಜಾಬ್ ಅಂದ್ರೆ ಪ್ರಾಪರ್ ಪಾಕಿಸ್ತಾನ್, ಲೀಗಲಿ ಐಡೆಂಟಿಫೈಡ್ zone of Pakistan within the confines of Pakistan, legally identified mandated confines of Pakistan. ಸೊ ಬಾಲಾಕೋಟ್ ನಲ್ಲಿ ಹೇಗ್ ನಾವು ಪಾಕಿಸ್ತಾನ್ ಒಳಗ್ ನುಗ್ಗ್ ಹೊಡೆದ್ವೋ, POK ಅಲ್ಲ ಪಾಕಿಸ್ತಾನ್ಗೆ ಹೋಗಿ ಹೊಡೆದ್ವೋ, ಅದೇ ತರ ಈ ಸಲಿನು ಪಾಕಿಸ್ತಾನ್ನಲ್ಲೂ ಅಟ್ಯಾಕ್ ಮಾಡಿದೀವಿ, POKಲೂ ಅಟ್ಯಾಕ್ ಮಾಡಿದೀವಿ. ಒಂದೇ ಒಂದು ವ್ಯತ್ಯಾಸ ಏನು ಅಂದ್ರೆ ಬಾಲಾಕೋಟ್ ಸ್ಟ್ರೈಕ್ ಅಲ್ಲಿ ನಮ್ ಏರ್ಕ್ರಾಫ್ಟ್ ಎಂಟರ್ಡ್ ಪಾಕಿಸ್ತಾನ್ ಏರ್ ಸ್ಪೇಸ್, ಅಂದ್ರೆ ನಾವು ಅವರ ಒಂದು ಜಾಗದ ಒಳಗೆ ನಾವು ನುಗ್ಗಿದ್ವಿ. ಈಗ ನಾವು ಅವ್ರ ಏರ್ ಸ್ಪೇಸ್ ನಲ್ಲಿ ನುಗ್ಗಿಲ್ಲ, ನಮ್ಮ ಏರ್ ಸ್ಪೇಸ್ ನಲ್ಲಿ ಇಟ್ಕೊಂಡು ನಮ್ಮ ಮಾರಕ ಶಸ್ತ್ರಗಳ ಅವರ ಒಂದು ಕ್ಯಾಂಪ್ ಮೇಲೆ ದಾಳಿ ಮಾಡಿದ್ವಿ. ಈ ಶಸ್ತ್ರಗಳನ್ನ ಉಪಯೋಗಿಸಿರೋದು ಮುಖ್ಯವಾಗಿ 2. ದೂರದಲ್ಲಿರೋ ಕ್ಯಾಂಪ್ಸ್ ಅಂದ್ರೆ ಬಹವಲ್ಪುರ್, ನಾವು ಹಿಂದೆ ಅಜಿತ್ ಅವ್ರ ಜೊತೆ ಮಾಡಿದ ಕಾರ್ಯಕ್ರಮದಲ್ಲಿ ಹೇಳಿದ್ದೆ ನಾನು, ಪಾಸಿಬಲ್ ಟಾರ್ಗೆಟ್ಸ್ ಆರ್ ಬಹವಲ್ಪುರ್, ಮುರಿಟ್ಕೆ, ಸಿಯಾಲ್ಕೋಟ್ ಅಂತ ಹೇಳಿದ್ದೆ. ಈ 3 ಬಂದಿದೆ. ಪ್ರಾಯಶಃ ಸುವರ್ಣ ನ್ಯೂಸಿನ ಪ್ರೇಕ್ಷಕರಿಗೆ ಇದರದ್ದು ಗೊತ್ತಿತ್ತು ಅನ್ಸುತ್ತೆ. 9ರಲ್ಲಿ ನಾವು 3 ಹೇಳಿದ್ವಿ. ಸೊ ದೂರದಲ್ಲಿರೋ ಕ್ಯಾಂಪ್ಸ್ಗೆ ಸ್ಕ್ಯಾಲ್ಪ್ ಮಿಸೈಲ್ ಯೂಸ್ ಮಾಡಿದ್ದಾರೆ. ಈ ಸ್ಕ್ಯಾಲ್ಪ್ ಮಿಸೈಲ್ ಬಂದು ಇಟ್ ಈಸ್ ಎ ಫ್ರೆಂಚ್ UK ಆರಿಜಿನ್ ಮಿಸೈಲ್. UK ನಲ್ಲಿ ಇದನ್ನ ಸ್ಟಾರ್ಮ್ ಶಾಡೋ ಅಂತ ಕರೀತಾರೆ, ಫ್ರಾನ್ಸ್ ನಲ್ಲಿ ಇದನ್ನ ಸ್ಕ್ಯಾಲ್ಪ್ ಅಂತ ಕರೀತಾರೆ. ಹೆಸರು ಮಾತ್ರ ವ್ಯತ್ಯಾಸ, ಮಿಸೈಲ್ ಒಂದೇ. ಇದ್ರದ್ದು ಒತ್ತು ತೂಕ ಇರೋದು 1300 ಕಿಲೋಗ್ರಾಮ್ಸ್ ಅಷ್ಟು ತೂಕ ಇದೆ. ಭಾರಿ ಮಿಸೈಲ್ ಇದು. ಇದ್ರದ್ದು ಪೇಲೋಡ್ ಅಂದ್ರೆ ವಾರ್ ಹೆಡ್ ಅಂದ್ರೆ ಎಕ್ಸ್ಪ್ಲೋಸಿವ್ ಚಾರ್ಜ್ ಬಂದು ಸುಮಾರು 400ರಿಂದ 450 ಕಿಲೋ ಇರ್ತದೆ. ಅಂದ್ರೆ ನೀವು ಇಮ್ಯಾಜಿನ್ ಮಾಡ್ಕೋಬಹುದು, ಒಂದು 450 ಕಿಲೋಗ್ರಾಮ್ ಅಷ್ಟು ಎಕ್ಸ್ಪ್ಲೋಸಿವ್ ಒಂದ್ ಕಡೆ ಪ್ರಿಸಿಷನ್ ಸ್ಟ್ರೈಕ್ ಆದ್ರೆ ಯಾವ ತರ ಡ್ಯಾಮೇಜ್ ಆಗ್ತದೆ, ಆ ಬಿಲ್ಡಿಂಗ್ ಕುಸಿಯುತ್ತಾ ಏನಾದ್ರೂ ಉಳಿಯುತ್ತಾ ಅಂತ ಯೋಚನೆ ಮಾಡಬಹುದು. ಜೊತೆಗೆ ಇದನ್ನ ಎದುರಿಸ್ಬೇಕು ಅಂದ್ರೆ ಇದನ್ನ ನಾವು ತಡಿಬೇಕು ಅಂದ್ರೆ ನಮ್ಮ ಹತ್ರ ಅಂದ್ರೆ ಪಾಕಿಸ್ತಾನದ ಹತ್ರ ಈ ಶುಡ್ ಹ್ಯಾವ್ ಎನ್ ಎಕ್ಸಲೆಂಟ್ AD ಡಿಫೆನ್ಸ್. ಓಕೆ, ಸೊ ಇದು ಏನು ಅಂದ್ರೆ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಪಾಕಿಸ್ತಾನದಲ್ಲಿ ಇರೋ AD ನೆಟ್ವರ್ಕ್ಸ್, ಈಗ ನೀವು ಪಿಕ್ಚರ್ಸ್ ಏನ್ ತೋರಿಸ್ತಾ ಇದೀವ ನಿಮ್ಮ ಸ್ಕ್ರೀನ್ ನಲ್ಲಿ, ಅಲ್ಲಿ ನೋಡಿದ್ರೆ ಮಿಸೈಲ್ ಬರ್ತಾ ಇದೆ ಹೊರತು ಏನು ಏರ್ ಡಿಫೆನ್ಸ್ ಅಟ್ಯಾಕ್ ಆಗ್ತಿಲ್ಲ ಅದ್ರ ಮೇಲೆ. ಅರ್ಥ ಆಯ್ತಾ? ಓಕೆ ಓಕೆ. ಸೊ ಇಟ್ ಕ್ಲಿಯರ್ಲಿ ಶೋಸ್ ದಟ್ ಸರ್ ಟುವರ್ಡ್ಸ್ ಯುವರ್ ರೈಟ್ ಸರ್, ಸ್ವಲ್ಪ ನೀವು ಟುವರ್ಡ್ಸ್ ಯುವರ್ ರೈಟ್ ಸ್ವಲ್ಪ. Yes, perfect. Please go ahead. ಒಂದು ಸ್ವಲ್ಪ ರೈಟ್. Yes, sir. Continue. So our AD defense was caught napping. ಅಂದ್ರೆ our AD defense could not identify the ingress ಅಂದ್ರೆ ಒಳಗ್ ಬರ್ತಾರ ಮಿಸೈಲ್ ನಾವು ಐಡೆಂಟಿಫೈ ಮಾಡಿಲ್ಲ, ಟ್ರ್ಯಾಕ್ ಮಾಡಲಿಲ್ಲ ಅಂದ್ಮೇಲೆ ಅವರು ಅದನ್ನ ನಿಲ್ಸ್ಲಿಕ್ಕೆ ಸಾಧ್ಯನೇ ಇಲ್ಲ.
ಈ ಹಳೆ 3 ವರ್ಷದಲ್ಲಿ ನೀವು ಇದೇ ಸ್ಕ್ಯಾಲ್ಪ್ ಮತ್ತೆ ಸ್ಟಾರ್ಮ್ ಶಾಡೋ ಮಿಸೈಲ್ಸ್ ನ ಯುಕ್ರೇನ್ ಮತ್ತೆ ರಷ್ಯಾ ಯುದ್ಧದಲ್ಲಿ ನೋಡಿದಿರ. ಹೌದು. ಅಲ್ಲಿ ರಷ್ಯಾ ಸಕ್ಸಸ್ಫುಲ್ ಆಗಿ ಈ ಮಿಸೈಲ್ಸ್ ನ ತಡೆದಿದೆ. ಬಟ್ ಪಾಕಿಸ್ತಾನದ ಹತ್ರ ಆ ತರ S-400 ಆಗ್ಲಿ 500 ಆಗ್ಲಿ ಆಂಟಿ ಏರ್ ಡಿಫೆನ್ಸ್ ಮಿಸೈಲ್ಸ್ ಇಲ್ಲ. ಓಕೆ. ಆದ ಕಾರಣ ನಮ್ಮ ಮಿಸೈಲ್ ಸ್ಟ್ರೈಕ್ ಸಕ್ಸಸ್ ಆಗಿದೆ. ರೈಟ್ ಸರ್, ವಾಪಸ್ ಬರ್ತೀನಿ. ಈಗ ನಿವೃತ್ತ ಸೇನಾಧಿಕಾರಿ ಮೇಜರ್ ನಂಜಪ್ಪ ಅವರು ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.